ಪ್ಲಾಸ್ಟಿಕ್ ಇಲ್ಲ, ಹಾಗೆ ಯಾವ ಸಿಲಿಕಾನ್ ಮೌಲ್ಡ್ ಕೂಡ ಬೇಕಿಲ್ಲ. ಅಜ್ಜಿ ಹೇಳಿಕೊಟ್ಟ ಒಂದು ಹಳೆಯ ಸಾಂಪ್ರದಾಯಿಕ ರೆಸಿಪಿ. ಕ್ಯಾಲ್ಸಿಯಂ ತುಂಬಿರೋ ರಾಗಿ ಜೊತೆಗೆ ಅದ್ಭುತ ಸುಗಂಧ ನೀಡೋ ಹಲಸಿನೆಲೆ. ಒಮ್ಮೆ ತಿಂದರೆ ಖಂಡಿತ ಮತ್ತೆ ಕೇಳ್ತೀರಿ. ಆರೋಗ್ಯಕ್ಕೂ ಸೈ, ರುಚಿಗೂ ಜೈ ಎನ್ನುವ ಸೂಪರ್ ಸಾಫ್ಟ್ ರಾಗಿ ಕಡುಬು. ಹಬ್ಬದ ಅಡುಗೆಗೂ ಓಕೆ, ಇಲ್ಲ ಸಂಜೆ ಸ್ನ್ಯಾಕ್ಸ್ಗೂ ಟ್ರೈ ಮಾಡ್ಬೋದು. ಫಸ್ಟಿಗೆ ಹಲಸಿನ ಎಲೆನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು. ಆದಷ್ಟು ದೊಡ್ಡದಾಗಿರೋ ಎಲೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ನಾವು ಕೋನ್ನ ಮಾಡ್ಕೊಳ್ಬೇಕು. ಕೋನ್ ಮಾಡೋಕ್ಕೆ ನೀವು ಕಡ್ಡಿನಾರು ಉಪಯೋಗಿಸ್ಬೋದು, ಅಥವಾ ನಾನೀಗ ಉಪಯೋಗಿಸಿರುವಂತಹ ಈ ರೀತಿ ಪಿನ್ನನ್ನಾದರೂ ಉಪಯೋಗಿಸಿ. ಆದಷ್ಟು ಸ್ಟೇಪ್ಲರ್ ಪಿನ್ನ ಅವಾಯ್ಡ್ ಮಾಡಿ ಅನ್ನೋದು ನನ್ನ ಅನಿಸಿಕೆ. ಒಂದು ಸೇಫ್ಟಿ ಮೆಜರ್ಮೆಂಟ್ ದೃಷ್ಟಿಯಿಂದ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಕಡ್ಡಿಯಾಗಲಿ ಅಥವಾ ಈ ರೀತಿ ಪೇಪರ್ ಪಿನ್ನ ನಾವು ಮತ್ತೆ ರೀಯೂಸ್ ಮಾಡ್ಬೋದು. ಒರೆಸ್ಕೊಂಡಿರುವ ಎಲೆಯಿಂದ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಕೋನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೂರಣಕ್ಕೆ ಒಂದು ಪಾತ್ರಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ನಂತರ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿ ಫ್ಲೇಮ್ ಆಫ್ ಮಾಡಿ ಇದನ್ನು ತಣಿಯಕ್ಕೆ ಬಿಡೋಣ. ಹಿಟ್ಟಿಗೆ 2 ಕಪ್ ಆಗುವಷ್ಟು ರಾಗಿ, ಸ್ವಲ್ಪ ಉಪ್ಪನ್ನ ಹಾಕಿ ಬಿಸಿ ನೀರಲ್ಲಿ ಇದನ್ನು ನಾವು ನಿಧಾನವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ತಣ್ಣೀರು ಹಾಕಿದ್ರೆ ಜಾಸ್ತಿ ಸ್ಮೂತ್ನೆಸ್ ಬರಲ್ಲ ಅನ್ನೋ ಕಾರಣಕ್ಕೆ ಬಿಸಿನೀರನ್ನು ಹಾಕ್ಕೊಳ್ಳೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಹಿಟ್ಟು ಸಾಫ್ಟಾಗಿದ್ದರೆ ಕಡುಬು ಕೂಡ ನೆಕ್ಸ್ಟು ಸಾಫ್ಟಾಗಿ ಬರುತ್ತೆ. ಕಲಿಸ್ಕೊಂಡಿರೋ ಹಿಟ್ಟನ್ನ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಂತರ ಮತ್ತೊಂದು ಸಲ ನಾದ್ಕೊಂಡು ನಾವು ಆಲ್ರೆಡಿ ಮಾಡಿಟ್ಟಿರುವಂತಹ ಕೋನ್ಗೆ ನಿಧಾನವಾಗಿ ಹಾಕ್ಕೊಳ್ಬೇಕು. ಅವಸರವೇ ಅಪಘಾತಕ್ಕೆ ಕಾರಣ. ಹಾಗಂತ ಅವಸರದಲ್ಲಿ ಮಾಡೋಕ್ಕೆ ಹೋದರೆ ಎಲೆ ಹರಿದೋಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ನಿಧಾನವಾಗಿ ಇದನ್ನು ತೆಳುವಾಗಿ ಫಿಲ್ ಮಾಡ್ಕೊಳ್ಬೇಕು. ನಂತರ ಹೂರಣನ ಹಾಕಿ ಅದ್ರ ಮೇಲೆ ಮತ್ತೆ ಹಿಟ್ಟಿಂದ ಮುಚ್ಕೋಬೇಕು. ಹೀಗೆ ನಾವು ಮಾಡ್ಕೊಂಡಿರುವ ಎಲ್ಲ ಕೋನಿಗೂ ಹಿಟ್ಟು ಹಾಗೆ ಹೂರಣನ ಹಾಕಿ ಚೆನ್ನಾಗಿ ಎಡ್ಜಸ್ನ ಪ್ರೆಸ್ ಮಾಡಿ ರೆಡಿ ಮಾಡಿಕೊಳ್ಬೇಕು. ಎಲ್ಲ ಕೋನ್ನು ಫಿಲ್ ಆದಮೇಲೆ ಇದನ್ನು ಹಬೆಯಲ್ಲಿ ಒಂದು 20ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಯ್ತಾ ಇರಬೇಕಾದ್ರೆ ಹಲಸಿನೆಲೆ ಪರಿಮಳ ಮನೆ ತುಂಬ ಇರುತ್ತೆ. ಒಂದು 20ರಿಂದ 25 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ನಮ್ಮ ಕರಾವಳಿಯ ಸಾಂಪ್ರದಾಯಿಕ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಚಿಕ್ಕ ಲೈಕ್ ಅಥವಾ ಶೇರ್ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತೆ. ಹಬೆ ಆಡ್ತಿರೋ ಹಲಸಿನ ಎಲೆಯಿಂದ ತುಂಬಾ ಅದ್ಭುತವಾದ ಪರಿಮಳ ಬರ್ತಾಯಿದೆ. ಹಾಗೆ ನಿಧಾನವಾಗಿ ಪಿನ್ ತೆಗಿತಾ ಇದ್ದರೆ ಈ ಮೂಡಿರೋ ಕೋನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಅನ್ನಿಸ್ತು. ನೋಡೋಕ್ಕೆ ಚಾಕ್ಲೇಟ್ ಕೋನ್ ರೀತಿ ಅನ್ನಿಸ್ತು. ಒಂದು ಸಲ ನೀವು ಟ್ರೈ ಮಾಡಿ.